ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ನಮ್ಮ ಚಿಕ್ಕಪ್ಪ ಟ್ಯಾಕ್ಟ್ರಿ ಹೊಡ್ಯಕ್ಕೆ ಬಂದಿದ್ರು. ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಮಳೆ ಹಾಕೋ ಬರಂಗೆ ಕಾಣಲ್ಲ. ನಾಳೆಯಿಂದ ಜಟ್ನೆಲ್ಲ ಸರಿ ಮಾಡಿ ನೀರು ಬಿಡೋಕ್ಕೆ ಶುರು ಮಾಡಬೇಕು. ಹೊಲ ಎಲ್ಲ ಟ್ಯಾಕ್ಟ್ರಿ ಹೊಡೆದು ಮುಗೀತು. ನಾನು ಹಂಗೆ ಹೋಗ್ತಿರ್ಬೇಕಾದ್ರೆ ಪ್ರವೀಣಣ್ಣ ಮತ್ತು ಶಶಣ್ಣ ಏನೋ ಕೆಲಸ ಮಾಡ್ತಾಯಿದ್ರು. ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಗುಣೆ ಮಾಡ್ತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಪ್ರದೀಪಣ್ಣರಿದ್ರು, ಅವರು ಕೂಡ ಬಂದರು. ಅಲ್ಲಿಂದ ಸೀದಾ ನಾನು ಹೋಟ್ಲು ಕಡೆ ಬಂದೆ. ಏನಂದರೆ ನಮ್ಮ ಮನೆಯಲ್ಲಿ ಎರಡಕ್ಕೆ ಮತ್ತು ಟೀ ಇಲ್ಲ ಅಂದರೆ ಯಾರು ಇರೋದೇ ಇಲ್ಲ ಅಂತಾರೆ. ನಮ್ಮ ಚಿಕ್ಕಪ್ಪ ಟ್ಯಾಕ್ಟ್ರಿ ಹೊಡಿತಿದ್ದರಿಂದ ಇಲ್ಲಿಗೆ ಟೀ ಮತ್ತು ಬೋಂಡ ತೊಗೊಂಡು ಬಂದೆ. ಸಂಜೆ ಆಗಿತ್ತು. ನಮ್ಮ ಮದಣ್ಣ ಮಿಷಿನ್ ಹೊಡಿತಿದ್ದ, ಅವನಿಗೆ ಎಲ್ಲಡಿಕೆ ಕೊಡೋಣ ಅಂತ ತಗೊಂಡು ಹೊರಟೆ. ಅವನಿಗೆ ಎಲ್ಲಡಿಕೆ ಕೊಟ್ಟು ಸೀದಾ ನನ್ನ ಮಕ್ಳು ಹಿಡ್ಕೊಂಡು ತೆಂಗಿನ ತೋಟದ ಕಡೆ ಹೊರಟೆ. ನಾನು ಇದೇ ಫಸ್ಟು ಆಕಳು ಮೇಯಿಸ್ತಾ ಇರೋದು. ಇಷ್ಟು ದಿನ ಹುಲ್ ಕೊಯ್ಕೊಂಬಂದು ಆಕಳು ಮೇಯಿಸ್ತಾ ಇದ್ವಿ, ಆದರೆ ಇವತ್ತು ಆಕಳು ಹೊಡ್ಕೊಂಬಂದಿನಿ ತೆಂಗಿನ ತೋಟಕ್ಕೆ. ಯಾವಾಗಲೂ ನಾವು ಮನೇಲಿ ಕಟ್ಟಿ ಮೇಯಿಸ್ತಾ ಇದ್ವಿ, ಅದಕ್ಕೆ ಇವಾಗ ಮಳೆ ಬೇರೆ ಬರ್ತೈತೆ, ನಾನು ಹೊಡ್ಕೊಂಬಂದಿನಿ ಅಂತ. ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಏನಕ್ಕೆ ಅಂದರೆ ನಮ್ಮ ಮನೇಲಿ ಮೋಟ್ರ್ ಜೋಡಿಸು ಅಂತ ಹೇಳಿದರು. ಇನ್ಮೇಲೆ ಏನು ತೊಂದರೆ ಇಲ್ಲ, ದೀಪಾವಳಿ ಆದಮೇಲೆ ಜೋಡಿಸ್ಬೋದು. ಹಂಗೆ ಆಕಳು ಹೊಡ್ಕೊಂಡು ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ದಿನಾಚರಿ.